ಎಲ್ರಿಗೂ ನಮಸ್ಕಾರ. ಹಾಸ್ಯ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಕನಗ ಮನೋಜ್ ಮದುವೆ ರಿಜಿಸ್ಟರ್ ಮುಗಿಯುತ್ತೆ. ಸಾಕ್ಷಿಗೆ ಅಂತ ಜ್ಯೋತಿಷಿಗೆ ಸೈನ್ ಮಾಡೋಕೆ ಹೇಳ್ತಾರೆ. ನಂತರ ಹುಡುಗಿ ಕಡೆಯಿಂದ ದೇವಿಕಾ ಅವರು ಸೈನ್ ಮಾಡ್ತಾರೆ. ಎಲ್ಲ ಮುಗೀತು ಮೇಡಮ್, ಹೇಳಬೇಕು ಅಂದರೆ ಈಗ ಇವರು ನಿಜವಾದ ಗಂಡ ಹೆಂಡತಿ ಆದ್ರು, ಈಗ ನಿಮ್ಗೆ ಸಂತೋಷನಾ ಅಂತ ಕೇಳ್ತಾರೆ. ತುಂಬಾ ಸಂತೋಷ ಆಯಿತು ಅಂತ ಹಾಗಂತ ಜ್ಯೋತಿಷಿಗೆ ದೇವಿಕಾ ಹೇಳ್ತಾರೆ. ಸರ್ ಈಗಲೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳ್ತಾರೆ. ಒಂದು 5 ನಿಮಿಷ ವೆಯ್ಟ್ ಮಾಡಿ ಮೇಡಮ್, ಈಗಲೇ ನಿಮ್ಮ ಕೈಗೆ ಕೊಟ್ಬಿಡ್ತೀನಿ ಅಂತ ಹೇಳ್ತಾರೆ ಅಧಿಕಾರಿ. ಈ ಕಡೆ ಸೂರ್ಯನ್ಗೆ ಎಲ್ಲ ಸರಿಯಾಗಿದೆಯಪ್ಪ, ನಾನು ಎಲ್ಲನೂ ಚೆಕ್ ಮಾಡಿದ್ದೀನಿ ಇಂತ ಮೊದಲೇ ಕೆಲವೊಂದು ಪತ್ರಗಳು ಹಾಗೆ ಇವೆ, ಅದರಿಂದ ಅಪ್ರೂವಲ್ ಸಿಗೋಕೆ ನಿಮ್ಗೆ ಸ್ವಲ್ಪ ಟೈಮ್ ಆಗ್ಬೋದು ಅಂತಾರೆ. ಆಫೀಸರ್ ಆಗಂತಿರುವಾಗ ಸರ್ ನಾವೀಗಾಗಲೇ ರೂಮ್ ಕಟ್ಟಿಸ್ಬೇಕು ಅಂತ ಪೂಜೆ ಮಾಡಿ ರೆಡಿ ಮಾಡಿಬಿಟ್ಟಿದೀವಿ, ಸ್ವಲ್ಪ ಕೆಲಸನ ಮುಗಿಸ್ಬಿಟ್ಟಿದೀವಿ, ಬೇಗ ಅಪ್ರೂವಲ್ ಸಿಕ್ಬಿಟ್ರೆ ರೂಮ್ ಕಟ್ಟಿಸಿ ಮುಗಿಸ್ಬಿಡ್ತೀವಿ ಅಂತ ಹೇಳ್ತಾಳೆ ಮೀನಾ. ಅದೆಲ್ಲ ಸರಿನಮ್ಮ, ನಮಗೂ ಸ್ವಲ್ಪ ಪ್ರೊಸೀಜರ್ಸ್ ಅನ್ನೋದು ಇರುತ್ತಲ್ಲ ಅಂತ ಹೇಳ್ತಾರೆ. ಸರ್ ಯಾವಾಗ ಸಿಗುತ್ತೆ ಸರ್ ಅಂತ ಸೂರ್ಯ ಕೇಳ್ತಾನೆ. 1-2 ದಿನ ಲೀವ್ ಇರುತ್ತಪ್ಪ, ಸ್ವಲ್ಪ ದಿನ ಬಿಟ್ಟು ಬನ್ನಿ ಆಮೇಲೆ ನೋಡೋಣ ಅಂತ ಹೇಳ್ತಾರೆ. ಸರಿ ಸರ್ ಅಂತ ಸೂರ್ಯ ಹೇಳ್ತಾನೆ. ಈ ಕಡೆ ಮ್ಯಾರೇಜ್ ಸರ್ಟಿಫಿಕೇಟ್ಗೆ ಸೀಲ್ ಹಾಕಿ ತಗೊಳ್ಳಿ ಮೇಡಮ್ ಅಂತ ಆಫೀಸರ್ ದೇವಿಕಾ ಕೈ ಕೊಡ್ತಾರೆ. ದೇವಿಕಾ ಥ್ಯಾಂಕ್ ಯು ಸರ್ ಅಂತ ಹೇಳ್ತಾರೆ. ಈ ಕಡೆ ಕನಗ ಹೂನ ಕೀಳ್ತಾ ಇರ್ತಾಳೆ. ಹಾಗೆಲ್ಲ ಕೀಳ್ಬಾರ್ದು ಬಾ ಅಂತೇಳಿ ಮನೋಜ್ ಅವಳು ಕೈ ಬಿಡಿಸಿ ಎಲ್ಲರೂ ಆಫೀಸಿಂದ ಹೊರಗಡೆ ಬರ್ತಾರೆ. ಆಫೀಸಿಂದ ಹೊರಗಡೆ ಬಂದು ಈಗ ನನಗೆ ನೆಮ್ಮದಿ ಆಯ್ತು ಅಳಿ ಅಂದ್ರೆ ಅಂತ ಹೇಳ್ತಾರೆ ದೇವಿಕಾ. ಆಂಟಿ ನೀವ್ ಕೇಳ್ದಂಗೆನೆ ನಾನೆಲ್ಲಾನು ಮಾಡಿದೀನಿ, ಬಟ್ ನೀವ್ ಹೇಳ್ದಂಗೆ ಅಂತ ಮನೋಜ್ ಹೇಳಕ್ ಬರ್ತಾನೆ. ಖಂಡಿತವಾಗ್ಲೂ ನಾನು ಅದನ್ನೆಲ್ಲ ಮಾಡ್ಕೊಡ್ತೀನಿ. ಮುಂದಿನ ವಾರನೇ ನಾವು ಕೊಡೆಕೈನಲ್ಗೆ ಹೋಗಿ ನಮ್ಮ ಪ್ರಾಪರ್ಟಿನೆಲ್ಲ ನೋಡ್ಬೋದು ಅಂತ ಹೇಳ್ತಾರೆ ದೇವಿಕಾ. ಬನ್ನಿ ಅನ್ಕೊಂಡು ಅವರೆಲ್ಲ ಹೊರಗಡೆ ಬರ್ತಾರೆ. ಈ ಕಡೆ ಸೂರ್ಯ ಮೀನಾ ಕೂಡ ಆಫೀಸಿಂದ ಹೊರಗೆ ಬರ್ತಾರೆ. ಏನು ಇದು, ಇವ್ರು ಇನ್ನೂ ತುಂಬಾ ದಿನ ಆಗುತ್ತೆ ಅಂತ ಹೇಳ್ತಿದಾರಲ್ಲ ಅಂತಾಳೆ ಮೀನಾ. 1-2 ದಿನ ತಾಳ್ಮೆಯಿಂದ ಇರೋಣ ಮೀನಾ, ನೋಡ್ಕೊಳ್ಳೋಣ, ಎಲ್ಲ ಒಳ್ಳೇದೇ ಆಗುತ್ತೆ, ಅದನ್ನ ಮೊದಲು ನಂಬು ಅಂತಾನೆ ಸೂರ್ಯ. ಬಾ ಹೋಗೋಣ ಅಂತ ಹೇಳಿ ಹೊರಗೆ ಬಂದು ಕಾರ್ ಹತ್ತುತ್ತಿರುವಾಗ ಮೀನಾ ಏನ್ರಿ ನಿಮ್ಮ ಅಣ್ಣ ಬಂದಿದ್ದಾರೆ ನೋಡಿ ಅಂತ ಹೇಳ್ತಾಳೆ. ಇವನೇನು ಕೀಲಿಗೆ ಬಂದ, ಏ ಮನೋಜ ಅಂತ ಸೂರ್ಯ ಜೋರ ಕೂಗ್ತಾನೆ. ಆಗ ಮನೋಜ ತನ್ನ ಕೈಲಿದ್ದ ಹೂವಿನಾರನ ಜ್ಯೋತಿಷ್ ಕೈಲಿ ಕೊಟ್ಟು ಸರ್ ಇದನ್ನ ಇಟ್ಕೊಳ್ಳಿ ಅಂತೇಳಿ ಈ ಕಡೆ ಬಂದು ನಿಂತ್ಕೋತಾನೆ. ಬೊಮ್ಮ ಮೀನಾ ಅಂತೇಳಿ ಮನೋಜ್ ಇರೋ ಕಡೆ ಸೂರ್ಯ ಮೀನಾ ಹೋಗ್ತಾರೆ. ಮೇಡಮ್ ನೀವೇಗಿದ್ದೀರಾ ಅಂತ ಕೇಳ್ತಿರುವಾಗ ಚೆನ್ನಾಗಿದ್ದೀನಪ್ಪ ಅಂತಾರೆ ದೇವಿಕಾ. ನೀವು ತಾನೇ ನಮ್ಮ ಮನೆಗೆ ಹೂವಿನ ಡಿಸೈನ್ ಮಾಡಕ್ ಬಂದಿದ್ದು ಹಾಗಂತ ಕನಗ ಕೇಳ್ತಿರೋವಾಗ ಹೌದು ನಾನೇನೆ ಅಂತಾಳೆ ಮೀನಾ. ಸರಿ ನೀವೇನು ಇಲ್ಲಿಗೆ ಬಂದಿದ್ದೀರಲ್ಲ ಅಂತ ಮೀನಾ ಕೇಳ್ತಿರೋವಾಗ ನಾನಾ ಅಂತ ಕನಗ ಎಲ್ಲಾನು ಹೇಳಕ್ ಬರ್ತಾಳೆ. ಆಗ ಮನೋಜ ಬಂದು ರಿಜಿಸ್ಟರ್ ಆಫೀಸ್ಗೆ ಏನಕ್ಕೆ ಬರ್ತಾರೆ, ರಿಜಿಸ್ಟರ್ ಮಾಡ್ಸಕ್ತಾನೆ, ಸಾರ್ಗೂ ಈ ಹುಡುಗಿಗೂ ಮದುವೆ ಆಯ್ತಲ್ಲ ಅದನ್ನ ರಿಜಿಸ್ಟರ್ ಮಾಡಕ್ ಬಂದಿದೀವಿ ಅಂತಾನೆ ಮನೋಜ. ನಾನು ಸಾಕ್ಷಿಗೆ ಸೈನ್ ಮಾಡಕ್ ಬಂದಿದ್ದೀನಿ ಅಂತಿರೋವಾಗ ಆಗ ಜ್ಯೋತಿಷಿ ಹೌದೌದು ನಂದೇ ರಿಜಿಸ್ಟರ್ ಮದುವೆ ಅಂತ ಹೇಳ್ತಾರೆ. ಅದು ಒಳ್ಳೆ ವಿಷಯನೇ ಸರ್, ಆದರೆ ಸಾಕ್ಷಿಗೆ ಸೈನ್ ಮಾಡೋಕ್ಕೆ ಬೇರೆ ಯಾರೂ ಸಿಕ್ಕಿಲ್ವಾ ನಿಮಗೆ, ಹೋಗಿ ಇವನ್ ಕೈಲಿ ಸೈನ್ ಮಾಡಿಸ್ಕೊಂಡಿದ್ದೀರಲ್ಲ ಅಂತಾನೆ ಸೂರ್ಯ. ರೀ ಅವಶ್ಯಕತೆ ಇಲ್ಲದೆ ಯಾಕೆ ಏನೇನೋ ಮಾತಾಡ್ತೀರಾ, ಸ್ವಲ್ಪ ಹೊತ್ತು ಸುಮ್ಮನಿರ್ಬೋದಲ್ವಾ ಅಂತಾಳೆ. ನೀವೇನಿಲ್ಲಿ ಅಂತ ಮನೋಜ ಕೇಳ್ತಾನೆ. ಮಹಡಿಲಿ ರೂಮ್ ಕಟ್ತಿದೀವಲ್ಲ ಅದಕ್ಕೆ ಪರ್ಮಿಷನ್ ಕೇಳೋಕೆ ಅಂತ ಬಂದೆ ಅಂತಾನೆ ಸೂರ್ಯ. ಮೇಡಮ್ ನಾವಿನ್ ಬರ್ತೀವಿ ಅಂತ ಸೂರ್ಯ ಮೀನಾ ಎಲ್ರಿಗೂ ಹೇಳೋಡ್ತಾರೆ. ಮೇಡಮ್ ನೀವು ಕನಗನ ಕರ್ಕೊಂಡು ನಡೀರಿ ಅಂತ ಜ್ಯೋತಿಷಿ ಹೇಳ್ತಾರೆ. ದೇವಿಕಾ ಅವರು ಕನಗನ ಕರ್ಕೊಂಡು ಹೊರಡ್ತಾರೆ. ಮನೋಜ ಕರೆಂಟ್ ಶಾಕ್ ಹೊಡೆದಿರೋ ಒಂಥರ ಸುಮ್ಮನೆ ನಿಂತಿರ್ತಾನೆ. ಜ್ಯೋತಿಷಿ ಹೋಗಿ ಎಚ್ಚರ ಮಾಡ್ತಾರೆ. ಸದ್ಯ ಒಳ್ಳೆ ಟೈಮಲ್ಲಿ ತಪ್ಪಿಸ್ಕೊಂಡೆ ಸರ್ ಅಂತ ಮನೋಜ್ ಹೇಳ್ತಿರೋವಾಗ ನೀವು ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಒಂದೊಂದು ಕ್ಷಣದಲ್ಲೂ ನನ್ನನ್ನು ಸಿಕ್ಕಾಕಿಸ್ತಿರ್ತೀರಲ್ಲ ಪಪ್ಪರಪ್ಪ ಮನೋಜ್ ಅಂತ ಜ್ಯೋತಿಷಿ ಹೇಳ್ತಾನೆ. ಬೇರೆ ದಾರಿ ಇಲ್ಲಲ್ಲ ಸರ್, ನಿಮ್ಮಿಂದ ಈಗ ನಾನು ತಪ್ಪಿಸ್ಕೊಂಡಿದ್ದೀನಿ, ನಿಮ್ಮಿಂದಾನೇ ತಾನೇ ನಾನು ಮದುವೆಯಾಗಿದ್ದು, ಅದನ್ನ ಮಾತ್ರ ತಾನೇ ನಾನು ಮಾಡಿಸಿದ್ದು ಅಂತ ಜ್ಯೋತಿಷಿ ಹೇಳ್ತಿರೋವಾಗ ಮತ್ತೆ ಯಾರಾದರೂ ನಾನು ನೋಡ್ಬಿಟ್ರೆ ಕಷ್ಟ, ಬನ್ನಿ ಹೊರಡೋಣ ಅಂತ ಮನೋಜ್ ಎಲ್ಲೆಲ್ಲೋ ಹೋಗ್ತಿರೋವಾಗ ದಾರಿ ಇಲ್ಲಿದೆ ಅಂತ ಜ್ಯೋತಿಷಿ ಹೇಳ್ತಾರೆ. ಮರ್ತಾಯ್ತು ಅಂದ್ಬಿಟ್ಟು ಬನ್ನಿ ಸರ್ ಅಂತ ಹೇಳಿ ಕಾರಲ್ಲಿ ಕೂತ್ಕೋತಾರೆ. ಈ ಕಡೆ ಸೂರ್ಯ ಅಪ್ಪ ಅನ್ಕೊಂಡು ಬರ್ತಾನೆ. ಬಾರೋ ಸೂರ್ಯ, ಮೇಲೆ ರೂಮ್ ಕಟ್ಟೋ ಕೆಲಸ ಎಲ್ಲ ಹಾಗೆ ಸ್ಟಾಪ್ ಆಗಿಬಿಟ್ಟಿದೆ, ಮತ್ತೆ ಯಾವಾಗ ಶುರು ಮಾಡೋದು ಅಂತಾರೆ ರಂಗನಾಥ್ ಅವರು. ಅಪ್ಪ ನಾನೇ ನಿಮ್ಮ ಜೊತೆ ಅದನ್ನೆಲ್ಲ ಹೇಳಬೇಕು ಅಂದ್ಕೊಂಡು ಬಂದೆ. ಹೇಳಬೇಕು ಅಂದರೆ ಪರ್ಮಿಷನ್ ಎಲ್ಲನೂ ಕೊಟ್ಟಾಯ್ತಪ್ಪ, ಈಗ ತಾನೇ ಹೋಗಿ ಮಾತಾಡ್ಕೊಂಡು ಬಂದ್ವಿ, ಆದಷ್ಟು ಬೇಗ ಅಪ್ರೂವಲ್ ಸಿಗುತ್ತೆ ಅಂತ ಹೇಳಿದ್ದಾರೆ, ಬಂದ ತಕ್ಷಣ ಕೆಲಸ ಶುರು ಮಾಡ್ಬೋದು ಅಂತಾನೆ ಸೂರ್ಯ. ಕೆಲಸ ಶುರು ಮಾಡ್ತಿರೋವಾಗಲೇ ಮುಗಿಸ್ಬಿಟ್ರೆ ಸರಿ, ಅಪ್ರೂವಲ್ ಬಂದಿದ ತಕ್ಷಣ ಕೆಲಸ ಮುಗಿಸ್ಬಿಡು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ ಸರಿನಪ್ಪ ಅಂತಾನೆ ಸೂರ್ಯ. ಏನ್ರಿ ಇವನೇನು ಹೊಸ ಮನೆನ ಕಟ್ತಿದ್ದಾನೆ, ಹತ್ತಡಿ ಒಂದು ರೂಮ್ ಕಟ್ತಿದ್ದಾನೆ, ಅದಕ್ಕೆ ಇಷ್ಟೊಂದು ಬೆಲ್ಲ ಬೀಳಬೇಕಾ, ಅದು ಕಟ್ಟಿ ಏನಾಗಬೇಕು ಅಂತಾಳೆ ಶಾಂತಿ. ಈಗೇನು ಅವ್ರು ಹಾಲ್ನಲ್ಲೇ ಮಲಗಬೇಕೇನೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅವ್ರೇನು ಮಲಗಿದಾರಾ ಪಾಪ, ನನ್ನ ಮಗ ಮನೋಜ ತಾನೇ ಹಾಲ್ನಲ್ಲಿ ಮಲಗ್ತಿರೋದು ಹಾಗಂತ ಶಾಂತಿ ಹೇಳ್ತಿರೋವಾಗ ಈ ವಿಷಯದಲ್ಲಿ ನೀನು ತಲೆ ಇಡಬೇಡ, ಅವರಿಬ್ಬರು ನೋಡ್ಕೋತಾರೆ ಅಂತಾರೆ ರಂಗನಾಥ್ ಅವರು. ನಾನು ಹೇಳೋದನ್ನ ಎಲ್ಲಿ ಕೇಳ್ತೀರಾ, ಏನಾದರೂ ಮಾಡ್ಕೊಳ್ಳಿ ಅಂತ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ. ಸರಿ ನೀನು ಆದಷ್ಟು ಬೇಗ ಪರ್ಮಿಷನ್ ತೊಗೊಂಡು ರೂಮ್ ಕಟ್ಟೋದ್ರ ಕಡೆ ನೋಡು, ತುಂಬ ದಿನ ಕೆಲಸನ ಹಾಗೆ ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ ರಂಗನಾಥ್ ಅವರು. ಸರಿನಪ್ಪ ನಾನು ಹಾಗೇನೆ ಮಾಡ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಬನ್ನಿ ಕಾಫಿ ಕೊಡ್ತೀನಿ ಅಂತ ಮೀನಾ ಸೂರ್ಯನ ಅಡುಗೆ ಮನೆ ಕರ್ಕೊಂಡು ಹೋಗ್ತಾಳೆ. ಸದ್ಯ ಮಾತಾಡಿ ಎಲ್ಲ ಮುಗೀತಲ್ಲ ಮೀನಾ ಹಾಗಂತ ಸೂರ್ಯ ಹೇಳ್ತಿರೋವಾಗ ನನಗೆ ನಂಬಿಕೆ ಇದೆ ರೀ, ಆದಷ್ಟು ಬೇಗ ರೂಮ್ ಕಟ್ಸಿ ಮುಗಿಸ್ಬಿಡ್ತೀವಿ ಹಾಗಂತ ಮೀನಾ ಹೇಳ್ತಿರೋವಾಗ ಹೌದೌದು ಕಟ್ಸಿ ಮುಗಿಸ್ಬಿಟ್ರೆ ಆಮೇಲೆ ಇನ್ನೊಂದು ಕಟ್ಟಿಸ್ಬೋದು ಅಂತಾನೆ ಸೂರ್ಯ. ಏನ್ರಿ ಇದು ಇನ್ನೊಂದು ರೂಮ್ ಕಟ್ಟಿಸ್ಬೇಕು ಅಂತ ಹೇಳ್ತಿದ್ದೀರಾ ಅಂತಾಳೆ ಮೀನಾ. ಇನ್ನೊಂದು ರೂಮ್ ಎಲ್ಲ ನಾನು ಕಟ್ಟಕ್ಕಾಗಲ್ಲ ಅಮ್ಮ, ರೂಮ್ ಕಟ್ಸಿ ಮುಗಿಸಿದ್ರೆ ತಾನೆ ಅಪ್ಪ ಹೇಳ್ತಿರೋ ಹಾಗೆ ನಮ್ಮ ಕುಟುಂಬಕ್ಕೆ ಒಬ್ಬ ವಾರಸ್ದಾರನ ರೆಡಿ ಮಾಡೋಕ್ಕಾಗೋದು ಅಂತಾನೆ. ಏನ್ರಿ ಮೊದಲು ರೂಮ್ ಕಟ್ಟಿ ಮುಗಿದೋಗ್ಲಿ, ಮಿಕ್ಕಿದ್ದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ ಅಂತಾಳೆ ಮೀನಾ. ನೀನು ತಾಲಿಯಲ್ಲಿ ಅಂತ ಕೇಳ್ತಾನೆ.
ಅಯ್ಯೋ ಇಲ್ಲೇ ಇದೆ ರೀ ಅಂತ ಮೀನಾ ತಾಲಿ ತೆಗೆದು ತೋರಿಸ್ತಾಳೆ. ಅಜ್ಜಿಗೋಸ್ಕರ ಅಂತ ಹೇಳ್ತಾಳೆ. ಅವ್ರನ್ನ ಮೇಂಟೈನ್ ಮಾಡೋಕೆ ತುಂಬಾನೇ ಕಷ್ಟ ಆಗ್ತಿದೆಯಲ್ಲ ಅಂತ ಕೇಳ್ತಾನೆ. ಈ ಕಡೆ ಲಕ್ಕಿ ರೂಮಿಂದ ಎದ್ದು ಬರ್ತಾರೆ. ರಂಗನಾಥ್ ಅವರು ಬುಕ್ ಓದ್ತಾ ಮೈ ಮರೆತು ಸುಮ್ಮನೆ ಕೂತಿರ್ತಾರೆ. ಈ ಕಡೆ ಲಕ್ಕಿ ರಂಗನಾಥ್ ಅವ್ರನ್ನ ನೋಡ್ಬಿಟ್ಟು ಏನು ಮಾತಾಡದೆ ನೀರ್ ಕುಡಿಯೋಕೆ ಅಂತ ಡೈನಿಂಗ್ ಟೇಬಲ್ ಹತ್ರ ಬರ್ತಾರೆ. ಲೋಟಕ್ಕೆ ನೀರ್ ಹಾಕೋತಿರ್ತಾರೆ. ಆಗ ಸೂರ್ಯ ಮೀನಾ ಜೋರಾಗಿ ನಗ್ತಿರೋದು ಕೇಳಿಸುತ್ತೆ. ಏನಿರ್ಬೋದು ಅಂತ ಅಡ್ಗೆ ಮನೆ ಕಡೆ ಬಗ್ ನೋಡ್ತಾರೆ ಲಕ್ಕಿ. ಇವ್ರಿಬ್ರು ನಗ್ತಾ ಮಾತಾಡ್ತಿರೋದನ್ನ ನೋಡಿ ಅಯ್ಯಯ್ಯೋ ಏನಿದು, ಇವ್ನು ನೋಡಿದ್ರೆ ಈ ಹುಡುಗಿ ಜೊತೆ ಒಬ್ಬನೇ ಮಾತಾಡ್ಕೊಂಡು ನಿಂತಿದ್ದಾನಲ್ಲ, ಈ ಹುಡುಗಿ ಕೂಡ ಒಬ್ಬಳೆ ಇವನ ಹತ್ರ ಮಾತಾಡ್ತಾ ನಿಂತಿದ್ದಾಳಲ್ಲ ಹಾಗನ್ಕೊಂಡು ಮೇಲ್ ನೋಡ್ತಾರೆ. ಈ ಕಡೆ ರವಿ ಶ್ರುತಿ ಕೂಡ ಇಬ್ರು ಸೆಲ್ಫಿ ತಗೋತಾ ನಿಂತಿರ್ತಾರೆ. ಅದನ್ನ ನೋಡಿದ್ ಲಕ್ಕಿ ಬಾಯಿ ಮೇಲೆ ಅಂತ ಕೈ ಇಟ್ಕೊಂಡು ಅಯ್ಯಯ್ಯೋ ಏನಪ್ಪಾ ಇದು, ಅವ್ನು ನೋಡಿದ್ರೆ ಮೇಲೆ ಆ ಹುಡುಗಿ ಜೊತೆ ಫೋಟೋ ತೆಕ್ಕೋತಿದ್ದಾನೆ, ಇವ್ನು ನೋಡಿದ್ರೆ ನಗ್ನಕ್ಕ ಈ ಹುಡುಗಿ ಜೊತೆ ಅಡುಗೆ ಮನೆಯಲ್ಲಿ ಮಾತಾಡ್ತಾ ನಿಂತಿದ್ದಾನೆ. ಹಾಗನ್ಕೊಂಡು ರಂಗ ರಂಗ ಅಂತ ಕೂಗ್ತಾ ಬರ್ತಾರೆ. ರಂಗನಾಥ್ ಅವರು ಯಾವ ಕಡೆ ನೋಡಿದೆ ಬುಕ್ ಓದ್ತಿದ್ದವರು ಬೆಚ್ಚಬಿದ್ದು ಏನಾಯ್ತಮ್ಮ ಅಂತ ಕೇಳ್ತಾರೆ. ಏನ್ ವಿಷಯನಮ್ಮ ಅಂತಿರೋವಾಗ ಏನು ನಡೀತಿದೆ ಈ ಮನೆಯಲ್ಲಿ ಅಂತ ಕೇಳ್ತಾರೆ ಲಕ್ಕಿ. ಅಂತದ್ದೇನಮ್ಮ ಆಯ್ತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಏನ್ ನಡೀತಿದೆ ಅಂತ ನಿನ್ ಕಣ್ಣು ಕಾಣಿಸ್ತಿಲ್ವೇನೋ ಅಂತಾರೆ ಲಕ್ಕಿ. ನೀನು ಯಾವ್ದ್ರ ಬಗ್ಗೆ ಹೇಳ್ತಿದ್ಯಾ ನಂಗೆ ಗೊತ್ತಾಗ್ತಿಲ್ಲ ಅಮ್ಮ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಏನೇ ಶಾಂತಿ ಹಾಗಂತ ಜೋರಾಗಿ ಲಕ್ಕಿ ಕೂಗ್ತಾರೆ. ಏನತ್ತೆ ಈಗಲೇ ಬಂದ್ಬಿಟ್ಟೆ ಅಂತ ಶಾಂತಿ ಬರ್ತಾ ಇರ್ತಾಳೆ. ಏನೇ ಶಾಂತಿ ಶಾಂತಿ ಅಂತಿರುವಾಗ ಶಾಂತಿ ಓಡ್ಕೊಂಡು ಬರ್ತಾಳೆ. ಏನತ್ತೆ ಅಂತ ಕೇಳ್ತಾಳೆ ಶಾಂತಿ. ಏನೇ ಮಾಡ್ತಿದೀಯಾ ನೀ ಮನೆಯಲ್ಲಿ ಅಂತ ಕೇಳ್ತಾರೆ ಲಕ್ಕಿ. ನಿನ್ ಮಕ್ಳು ಯಾರ ಜೊತೆ ಮಾತಾಡ್ತಿದ್ದಾರೆ ಯಾರ ಜೊತೆ ಇದ್ದಾರೆ ಅನ್ನೋದನ್ನ ಗಮನಿಸಕ್ಕಾಗಲ್ವಾ ನಿನ್ಗೆ ಅಂತಾರೆ. ನಾನು ನೋಡ್ಕೊತೇನೆ ಇದ್ದೀನಿ ಅತ್ತೆ ಅಂತ ಶಾಂತಿ ಹೇಳ್ತಿರುವಾಗ ನೀನ್ ನೋಡ್ಕೊಳ್ಳೋದಕ್ಕೆ ಬೆಂಕಿ ಬೀಳ್ತು. ಈಗ ತಾನೇ ನೋಡ್ಕೊಂಡು ಬರ್ತಿದ್ದೀನಿ. ಹೊರಗಡೆ ನಿನ್ ಮಗ ರವಿ ಮೇಲೆ ಆ ಹುಡುಗಿ ಶ್ರುತಿ ಜೊತೆ ಈ ರವಿ ಫೋಟೋ ತೆಕ್ಕೋತಿದ್ದಾನೆ. ಒಳಗೆ ನಮ್ಮನೆ ಅಡುಗೆ ಮನೆಯಲ್ಲೇ ಸೂರ್ಯ ಮೀನಾ ಜೊತೆ ನಗ್ತಾ ನಗ್ತಾ ಮಾತಾಡ್ತಿದ್ದಾನೆ. ಇದೇನಾ ನೀನು ಅವ್ರು ಬೆಳೆಸಿರೋ ಲಕ್ಷಣ? ನಾಳೆ ಏನಾದರೂ ತಪ್ಪಾದರೆ ಏನೇ ಮಾಡೋದು? ಮೊದಲು ಅವ್ರ ಜೊತೆ ಮಾತಾಡೋದನ್ನ ನಿಲ್ಸಕ್ಕೆ ಹೇಳು ಅಂತಾರೆ ಲಕ್ಕಿ. ರಂಗನಾಥ್ ಅವರು ಕೂಡ ಏನು ಮಾತಾಡಿಸಿ ಸುಮ್ಮನೆ ನೋಡ್ತಾ ಕೂತಿರ್ತಾರೆ. ಆಗ ಶಾಂತಿ ರಂಗನಾಥ್ ಅವ್ರನ್ನ ನೋಡ್ತಾ ಇರ್ತಾಳೆ. ಅಲ್ಲೇನೇ ನೋಡ್ತಿದೀಯ ಅಂತ ಲಕ್ಕಿ ಕೇಳ್ತಾರೆ. ಅಂತಾಳೆ ಶಾಂತಿ. ನಿನ್ಗೆ ಹೇಳಕ್ ಬಂದೆ ನೋಡು, ನನಗೆ ಬುದ್ಧಿ ಇಲ್ಲ. ಏ ರಂಗ ಅವ್ರನ್ನ ಕರೆದು ಮೊದಲು ಮಾತಾಡು ಅಂತಾರೆ. ಸರಿ ನಮ್ಮ ನಾನು ಕರೆದು ವಿಚಾರಿಸ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಿರೋವಾಗ ಇಲ್ಲ ಈಗಲೇ ಅವ್ರನ್ನ ಕರೆಸಿ ನನ್ನ ಮುಂದೆನೆ ಮಾತಾಡಬೇಕು ನೀನು ಅವ್ರ ಜೊತೆ ಅಂತಾರೆ. ಲೇ ರವಿ ಸೂರ್ಯ ಬಂದ್ರು ಇಲ್ಲಿ ಅಂತ ರಂಗನಾಥ್ ಅವರು ಕರೀತಿರೋವಾಗ ಬಂದ್ವಿ ಅಪ್ಪ ಅಂತ ಸೂರ್ಯ ರವಿ ಬರ್ತಾರೆ. ಅವ್ರ ಜೊತೆಗೆ ಶ್ರುತಿ ಮತ್ತೆ ಮೀನಾ ಕೂಡ ಬರ್ತಾರೆ. ಲಕ್ಕಿ ಎದ್ಬಿಟ್ಟಿದೀಯಾ ಅಂತ ಸೂರ್ಯ ಲಕ್ಕಿನ ತಪ್ಕೊಳಕ್ ಬರ್ತಾನೆ. ಆಗ ಲಕ್ಕಿ ಕೋಪ ಮಾಡ್ಕೊಂಡು ಬಿಡ ನನ್ನನ್ನ ಅಂತ ದೂರ ತಳ್ತಾರೆ. ಊರಲ್ಲಿರ್ಬೇಕಾದ್ರೆ ಚೆನ್ನಾಗೇ ಇದೆ ಅಲ್ವಾ, ನಿನ್ ಬುದ್ಧಿ ಎಲ್ಲ ಹೋಯ್ತು ಅಂತ ಕೇಳ್ತಾರೆ ಲಕ್ಕಿ. ಏ ರವಿ ಓದ್ತಿರೋ ನಿನ್ಗೆ ಇದ್ರ ಅವಶ್ಯಕತೆ ಎಲ್ಲ ಇದೆಯೇನೋ? ಆಗ ಎಲ್ಲರೂ ಒಬ್ರಿಗೊಬ್ರು ಮುಖ ನೋಡ್ಕೊಂಡು ಅಜ್ಜಿ ನೀವೇನೇ ಹೇಳ್ತಿದ್ದೀರೋ ನಂಗೆ ಅರ್ಥ ಆಗ್ತಿಲ್ಲ ಅಂತ ರವಿ ಹೇಳ್ತಾನೆ. ಅಪ್ಪ ಏನಪ್ಪ ಸಮಸ್ಯೆ ಅಂತ ಸೂರ್ಯ ಕೇಳ್ತಾನೆ. ಅಮ್ಮ ನಿಮ್ಮಿಬ್ರ ಜೊತೆ ಏನೋ ಮಾತಾಡ್ಬೇಕಂತೆ ಅಂತ ರಂಗನಾಥ್ ಅವರು ಹೇಳ್ತಾರೆ. ರಂಗನಾಥ ನೀನು ತಾನೇ ಮಾತಾಡಕ್ಕೆ ಹೇಳಿದ್ದು ಅಂತ ಲಕ್ಕಿ ಹೇಳ್ತಾರೆ. ಅಮ್ಮ ನೀವ್ ಹೇಳಿದ್ರೇನೆ ಕೇಳೋದವ್ರಿಬ್ರು, ನಾನು ಹೇಳಿದ್ರೆ ಇವರೆಲ್ಲಮ್ಮ ಕೇಳ್ತಾರೆ ಅಂತಾರೆ ರಂಗನಾಥ್ ಅವರು. ಕೇಳಲ್ಲ ಅಂತಾರ? ಹಾಗಾದ್ರೆ ನೀನ್ ಕಂಡ್ರೆ ಭಯ ಇಲ್ಲ ಇವ್ರಿಗೆ? ಓ ಹಾಗಾದ್ರೆ ಭಯ ಇಲ್ಲ, ಅವ್ರಿಷ್ಟ ಬಂದಂಗೆ ಅವ್ರು ಮಾಡ್ತಿದ್ದಾರೆ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಹೌದಮ್ಮ ಅಂತಾರೆ ರಂಗನಾಥ್ ಅವರು. ಲಕ್ಕಿ ನೀವು ಯಾವ್ದ್ರ ಬಗ್ಗೆ ಹೇಳ್ತಿದ್ದೀರಾ ಲಕ್ಕಿ ಅಂತ ಸೂರ್ಯ ಕೇಳ್ತಾನೆ. ಲೈ ನಿಮ್ಮಿಬ್ರಿಗೂ ಆ ಹೆಣ್ಮಕ್ಳ ಹತ್ರ ಎಂಥದ್ದೋ ಮಾತು ಅಂತ ಕೇಳ್ತಾರೆ ಲಕ್ಕಿ. ಲಕ್ಕಿ ಅದೆಲ್ಲ ಏನಿಲ್ಲ, ಸುಮ್ಮನೆ ಜಾಲಿಯಾಗಿ ಏನೋ ಮಾತಾಡ್ತಿದ್ವಿ ಅಂತಾನೆ ಸೂರ್ಯ. ಏನೋ ಹೇಳ್ತಿದ್ಯಾ ಅಂತ ಲಕ್ಕಿ ಕೇಳ್ತಾರೆ. ಅಜ್ಜಿ ನಾವೇನೋ ತಪ್ಪಾಗಿ ಮಾತಾಡ್ತಿರ್ಲಿಲ್ಲ ಅಂತ ರವಿ ಹೇಳ್ತಾನೆ. ನೀವು ಮಾತಾಡೋದೇ ತಪ್ಪು ಅಂತ ನಾನು ಹೇಳ್ತಿದ್ದೀನಿ, ಅದೇನೋ ಮೂತಿನ ಹೀಗೆ ಮಾಡ್ಕೊಂಡು ಫೋನ್ನೇ ನೋಡ್ತಿದ್ರಲ್ಲ ಅಂತ ಕೇಳ್ತಾರೆ. ಅದು ಸೆಲ್ಫಿ ಅಜ್ಜಿ ಅಂತ ರವಿ ಹೇಳ್ತಾನೆ. ಏನೋ ಸೆಲ್ಫಿಯಾ? ಹಾಗಂತ ಇನ್ನೊಂದು ಹುಡುಗಿ ಇದ್ದಾಳ ಅಂತ ಕೇಳ್ತಾರೆ ಲಕ್ಕಿ. ಇಲ್ಲ ಅದು ಸೆಲ್ಫಿ ಅಲ್ಲ, ಸೆಲ್ಫಿ ಅಜ್ಜಿ, ನಮಗೆ ನಾವೇ ಫೋಟೋ ತಗೊಳ್ಳೋದು ಅಂತ ರವಿ ಹೇಳ್ತಾನೆ. ಅದು ನೀನು ಅವ್ರ ಜೊತೆ ಸೇರಿ ಫೋಟೋ ತಗೋಬೇಕಿತ್ತಾ? ಅವ್ರಾಗಂತಿರೋವಾಗ ಶ್ರುತಿ ಮೀನಾ ನಗ್ತಾ ಇರ್ತಾರೆ. ಹಾಗೆಲ್ಲ ಮಾಡೋದ್ನ ಲಕ್ಕಿ ಇವನು ಏನೋ ರಾಸ್ಕಲ್ ಅಂತ ಸೂರ್ಯ ಹೇಳ್ತಿರೋವಾಗ ಮೊದಲು ನೀನು ಬಾಯಿ ಮುಚ್ಚು ಅಂತಾರೆ ಲಕ್ಕಿ. ಸೂರ್ಯ ಬಾಯಿ ಮುಚ್ಕೊಂಡು ಸುಮ್ಮನಾಯ್ತಾನೆ. ಆ ಹುಡುಗಿ ಜೊತೆ ಅಡುಗೆ ಮನೆಯಲ್ಲಿ ಹಿಂದೇನೋ ಮಾತು ಅಂತಾರೆ. ಆಗ ರವಿ ನಗ್ತಾ ಇರ್ತಾನೆ. ಹಾಗಲ್ಲ ಲಕ್ಕಿ, ಕಾಫಿ ಕೇಳ್ತಾ ಇದ್ದೆ ಅಂತ ಕೇಳ್ತಾನೆ ಸೂರ್ಯ. ನೀನು ಕಾಫಿ ಕೇಳಿದ ತಕ್ಷಣ ಮಾಡ್ಕೊಡೋಕ್ಕೆ ಅವಳೇ ನೀನು ನೆನ್ತಿನೇನೋ ಅಂತ ಕೇಳ್ತಾರೆ ಲಕ್ಕಿ. ಹೌದು ಲಕ್ಕಿ ಅಂತ ಸೂರ್ಯ ಹೇಳ್ಬಿಡ್ತಾನೆ. ಅಂತ ಶಾಂತಿ ಹೇಳ್ತಾಳೆ. ಏನಂದೆ ಅಂತ ಲಕ್ಕಿ ಕೇಳ್ತಾರೆ. ಇಲ್ಲ ಲಕ್ಕಿ ಅಂತ ಸೂರ್ಯ ಹೇಳ್ತಾನೆ. ನೀವಿಬ್ರು ಬನ್ನಿ ಇಲ್ಲಿ ಅಂತ ಮೀನಾ ಶ್ರುತಿಗೆ ಲಕ್ಕಿ ಹೇಳ್ತಾರೆ. ರಂಗ ಎದ್ದಿ ಕಡೆ ವಾ ಅಂತ ಕರೀತಾರೆ. ರಂಗನಾಥ್ ಅವರು ಪಕ್ಕದಲ್ಲಿ ಬಂದು ಕುತ್ಕೋತಾರೆ. ಏನೋ ಇದೆಲ್ಲ ಅಂತ ರವಿ ಸೂರ್ಯ ಮಾತಾಡ್ಕೋತಿರ್ತಾರೆ. ನಿಮ್ಮಿಬ್ರಿಗೂ ಅವ್ರಿಬ್ರ ಜೊತೆ ಏನು ಮಾತು ಅಂತ ಕೇಳ್ತಾರೆ. ಅಯ್ಯೋ ಅಜ್ಜಿ ನಾನು ಮಾತಾಡಲ್ಲ ಅಂತಾನೆ ಹೇಳಿದ್ದು, ರವಿನೇ ನನ್ನನ್ನು ಫೋರ್ಸ್ ಮಾಡಿ ಫೋಟೋ ತಗೊಳ್ಳೋಣ ಅಂತ ಕರ್ಕೊಂಡೋದ್ರು ಅಂತಾಳೆ. ಬ್ಯಾಡ್ ಬಾಯ್ ಅಂತ ಶ್ರುತಿ ಹೇಳ್ತಾಳೆ. ಹೌದೌದು ಅಂತ ಸೂರ್ಯ ಏನಾಗ್ತಾ ಇರ್ತಾನೆ. ಅಯ್ಯೋ ಪಾಪಿ ಅಂತ ರವಿ ಬೈಕೋತಿರ್ತಾನೆ. ಅವ್ನು ಕರೆದ್ಬಿಟ್ಟೆ ನೀನು ಹೋಗ್ಬಿಡೋದಾ? ಹಾಗಂತ ಲಕ್ಕಿ ಶ್ರುತಿಗೆ ಹೇಳ್ತಾರೆ. ಏನಮ್ಮ ಅಡುಗೆ ಮನೇಲಿ ನಿನ್ಗೇನೋ ಅವನ ಜೊತೆ ಮಾತು ಅಂತ ಮೀನಾಗೆ ಕೇಳ್ತಾರೆ. ಅವಾಗವಾಗ ಜೋರಾಗಿ ನಗ್ತಾ ಮಾತಾಡ್ತಿದ್ರಲ್ಲ ಅಂತ ಕೇಳ್ತಾರೆ. ಸೂರ್ಯ ಎದೆ ಮೇಲೆ ಅಂತ ಕೈ ಇಟ್ಕೋತಾನೆ. ಅದು ಅಜ್ಜಿ ನಾವೇನು ತಪ್ಪಾಗಿ ಮಾತಾಡ್ತಿರ್ಲಿಲ್ಲ, ಕರೆಂಟ್ ಬಿಲ್ ಬಂದಿತ್ತಲ್ಲ ಆದಷ್ಟು ಬೇಗ ಕಟ್ಬಿಡಿ, ಇಲ್ಲಾಂದರೆ ಕಲೆಕ್ಷನ್ ಕಟ್ ಮಾಡಿಬಿಡ್ತಾರೆ ಅಂತ ಹೇಳ್ತಿದ್ದೆ ಅಂತಾಳೆ ಮೀನಾ. ಕರೆಕ್ಟಾಗಿ ಹೇಳ್ತಿದ್ದಾಳೆ ಅಂತ ಸೂರ್ಯ ಹೇಳ್ತಿರೋವಾಗ ಕರೆಂಟ್ ಕಲೆಕ್ಷನ್ ಕಟ್ ಮಾಡೋದಿಲ್ಲಿ, ನೀವಿಬ್ರು ಹೊಸ ಕಲೆಕ್ಷನ್ ಕೊಟ್ಕೋತಿಲ್ಲ ತಾನೇ ಹಾಗಂತ ಲಕ್ಕಿ ಹೇಳ್ತಿರೋವಾಗ ಒಬ್ರಿಗೊಬ್ರು ಮುಖ ನೋಡ್ಕೋತಿರ್ತಾರೆ. ಅಯ್ಯೋ ಲಕ್ಕಿ ಹಾಗೆಲ್ಲ ಏನೂ ಇಲ್ಲ,
ಕರೆಂಟ್ ಬಿಲ್ ಬಗ್ಗೆನೇ ಮಾತಾಡ್ತಿದ್ದು. ನಮ್ಮ ಮನೆ ಬಾಡಿಗೆಗಲ್ವಾ ಇರೋದು, ಸುಮ್ಮನೆ ಓಸಿ ಕರೆಂಟ್ ಕೊಡೋಕ್ಕಾಗುತ್ತೆ ಅವ್ರಿಗೆ ಹಾಗಂತ ಸೂರ್ಯ ಹೇಳ್ತಿರೋವಾಗ ಅದನ್ನೆಲ್ಲ ರಂಗ ಕೇಳ್ಕೊತಾನೆ. ನೀನು ಯಾಕೆ ಅದನ್ನೆಲ್ಲ ಕೇಳೋಕ್ಕೋಗಿದೆ? ಏನೇ ಶಾಂತಿ, ಹೀಗೇನ ನಿನ್ನ ಮಕ್ಕಳನ್ನ ಸಾಕೋದು ಅಂತ ಕೇಳ್ತಾರೆ. ಅವನನ್ನು ನೀವೇ ತಾನೇ ಸಾಕಿದ್ದು ಅಂತ ಶಾಂತಿ ಹೇಳ್ತಾಳೆ. ನನ್ನ ಹತ್ರ ಇರೋವರೆಗೂ ಅವ್ನು ಚೆನ್ನಾಗೇ ಇದ್ದ, ಇಲ್ಲಿಗೆ ಬಂದ ಮೇಲೇ ಅವ್ನು ಈ ರೀತಿ ಆಗಿರೋದು ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಲಕ್ಕಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೋತಿದ್ದೀರಾ? ನಾವು ಸುಮ್ಮನೆ ಫ್ರೆಂಡ್ಲಿಯಾಗಿ ಮಾತಾಡ್ತಿದ್ವಿ ಅಲ್ವೇನೋ ಅಂತ ಕೇಳ್ತಾನೆ. ಹೌದೌದು ಅಂತ ರವಿ ಹೇಳ್ತಾನೆ. ಆಗ ಲಕ್ಕಿ, ಲೇ ಹೆಣ್ಮಕ್ಳ ಜೊತೆ ನಿಮ್ಗೇನೋ ಮಾತು, ಒಬ್ಬ ಮಗ ಹೇಗಿರ್ಬೇಕು ಅನ್ನೋದನ್ನ ನನ್ನ ಮಗನ್ ನೋಡಿ ಕಲಿಬೇಕು ನೀವಿಬ್ರು. ಹಾಗಂತಿರುವಾಗ ಶ್ರುತಿ ಮೀನಾ ನಗ್ತಾ ಇರ್ತಾರೆ. ಅವ್ನು ನಿನ್ ತರ ಇರೋವಾಗ ಈ ತರ ಎಲ್ಲ ಆಡ್ತಾನೆ ಇರ್ಲಿಲ್ವೋ ಹಾಗಂತ ಲಕ್ಕಿ ಹೇಳ್ತಿರೋವಾಗ, ಅಮ್ಮ ಬಿಡಮ್ಮ, ಅವ್ರೇನೋ ಸುಮ್ಮನೆ ಮಾತಾಡ್ತಿದ್ವಿ ಅಂತ ಹೇಳ್ತಿದಾರಲ್ಲ ಅಂತಾರೆ ರಂಗನಾಥ್ ಅವರು. ಎಲ್ಲ ಸುಮ್ಮನೆ ಕಣೋ ಶುರುವಾಗೋದು, ಆಮೇಲೆ ಎಲ್ಲ ವಿಪರೀತಿಗೆ ಹೋಗೋದು. ಹೆಣ್ಮಕ್ಳ ಇನ್ಮೇಲೆ ನೀವಿಬ್ರು ಅವ್ರಿಬ್ರ ಜೊತೆ ಮಾತಾಡೋದನ್ನೆಲ್ಲ ಇಟ್ಕೋಬೇಡಿ ಸರಿನಾ? ಅವ್ರಾಗಂತಿರೋವಾಗ, ಸರಿ ಅಜ್ಜಿ, ಇನ್ಮೇಲೆ ಅವ್ರ ಜೊತೆ ನಾನು ಮಾತಾಡೋದೇ ಇಲ್ಲ ಅಂತಾಳೆ ಮೀನಾ. ನಾನು ಮಾತಾಡೋದಿಲ್ಲ ಅಜ್ಜಿ ಹಾಗಂತ ಶ್ರುತಿ ಹೇಳ್ತಾಳೆ. ನೀವಿಬ್ರು ವಯಸ್ಸಿಗೆ ಬಂದಿರೋ ಹೆಣ್ಮಕ್ಳು, ನೀವೇ ನೋಡ್ಕೊಂಡು ಹುಷಾರಾಗಿರ್ಬೇಕು. ನಿಮ್ಮ ಮನ್ಸಲ್ಲಿ ಏನೂ ಇಲ್ಲ ಅಂದ್ರೂ ನೀವು ಹೋಗಿ ಅವ್ರ ಜೊತೆ ಮಾತಾಡಿ ಅವ್ರಿಗಳ್ಗೂ ಕೆಟ್ಟ ಹೆಸರು ಬರಬಾರ್ದಲ್ವಾ, ಅದರಿಂದ ಅವ್ರಿಬ್ರ ಜೊತೆ ಸ್ವಲ್ಪ ದೂರನೇ ಇರಿ ಅಂತ ಹೇಳ್ತಾರೆ. ಸರಿ ಅಜ್ಜಿ ಹಾಗಂತ ಶ್ರುತಿ ಮೀನಾ ಹೇಳ್ತಾರೆ. ಲೇ ನೀವಿಬ್ರು ನಾನು ಹೇಳ್ದಂಗೆ ಇರಬೇಕು, ಇಲ್ಲಾಂದರೆ ನನ್ನ ಕೈಲಿ ಬೀಳುತ್ತವೆ ಅಂತ ಗೊತ್ತಲ್ಲ ನಿಮ್ಮಿಬ್ರಿಗೂ? ಗೊತ್ತಲ್ಲ, ನೀವೇ ತಾನೇ ನಮ್ಮೂರಿಂದಾನು ಅಂತಾನೆ ಸೂರ್ಯ. ನಾನು ಇನ್ಮೇಲೆ ಆ ಹುಡುಗಿ ಜೊತೆ ಮಾತಾಡಲ್ಲ, ಇನ್ಮೇಲೆ ಇವ್ರು ಯಾರೋ ನಾನು ಯಾರೋ ಅಂತಾನೆ ಸೂರ್ಯ. ನಾನು ಮಾತಾಡಲ್ಲ ಅಜ್ಜಿ ಅಂತ ರವಿನೂ ಕೂಡ ಹೇಳ್ತಾನೆ. ಇದನ್ನ ಇಲ್ಲಿಗೆ ಬಿಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ನೀವಿಬ್ರು ನಿಮ್ಮ ಕೆಲಸ ನೋಡ್ಕೊಳ್ಳಿ ಅಂತ ಶ್ರುತಿ ಮೀನಾಗ ಹೇಳ್ತಾರೆ. ರವಿ, ಶ್ರುತಿ, ಸೂರ್ಯ, ಮೀನಾ ಎಲ್ಲ ಹೋದ್ಮೇಲೆ, ಅಯ್ಯೋ ಇನ್ನೂ ಏನೇನೆಲ್ಲ ನೋಡ್ಬೇಕೋ ಏನೋ ಈ ಕಣ್ಣಲ್ಲಿ ಅಂತ ಶಾಂತಿ ಹೇಳ್ಕೊಂಡು ಹೋಗ್ತಿರೋವಾಗ, ಏ ಶಾಂತಿ ಇಲ್ಲಿ ಬಾಯ್ಲಿ ಅಂತ ಕರೀತಾರೆ. ಸಕ್ಕರೆ ಸಿಕ್ಕಾಕೊಂಡ್ಬಿಟ್ರು ಕಣೋ, ಬಾ ನೋಡೋಣ ಅಂತ ಸೂರ್ಯ ರವಿನ ಕರ್ಕೊಂಡು ಬರ್ತಾನೆ. ಶ್ರುತಿ ಮೀನಾ ಕೂಡ ವಾಪಸ್ ಬರ್ತಾರೆ. ಏನೇ ಇನ್ನೂ ಏನೇನೆಲ್ಲ ನೋಡಬೇಕು ಅಂತ ಹೇಳ್ತಿದ್ದೆ, ಏನೇ ಅದು ಅಂತ ಲಕ್ಕಿ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲ ಅತ್ತೆ, ಅದು ಅಂತ ಶಾಂತಿ ಹೇಳ್ತಿರೋವಾಗ ಮನೋಜ್ ಅಮ್ಮ ಅನ್ಕೊಂಡು ಬರ್ತಾನೆ. ಬಾರೋ ಮನೋಜ್, ಇಲ್ಲಿ ಬಾರೋ ಅಂತ ಕರೀತಾರೆ. ಲಕ್ಕಿ, ಎಲ್ಲಿಗೆ ಹೋಗಿದ್ದು ಬರ್ತಿದ್ಯೋ ಅಂತ ಕೇಳ್ತಾರೆ. ಕೆಲಸದ ವಿಷಯವಾಗಿ ಹೋಗಿದ್ದು ಬರ್ತಿದ್ದೀನಿ ಅಜ್ಜಿ ಅಂತ ಮನೋಜ್ ಹೇಳ್ತಾನೆ. ರಂಗನಾಥ, ಈ ಮನೆ ಮೊದಲನೇ ಮಗ ಮನೋಜ್, ಅವನಿಗೇನೆ ಆದಷ್ಟು ಬೇಗ ಮದುವೆ ಮಾಡಬೇಕು. ಅವ್ರಾಗಂತಿರುವಾಗ, ಅಯ್ಯೋ ಅಜ್ಜಿ ಮದುವೆನಾ, ನನಗಂತೂ ಬೇಡ ಅಂತ ಮನೋಜ್ ಹೇಳ್ತಿರೋವಾಗ, ನೀನು ಯಾಕೋ ಇಷ್ಟೊಂದು ಎಲ್ಲ ಭಯಪಡ್ತಿದ್ಯಾ? ನೋಡ್ರು ನಿಮ್ಮ ಅಣ್ಣ ಮದುವೆ ಅಂದರೆ ಎಷ್ಟೊಂದೆಲ್ಲ ಭಯಪಡ್ತಿದ್ದಾನೆ ಅಂತ ರವಿ ಸೂರ್ಯಾಗ ಹೇಳ್ತಾರೆ. ನೀವಿಬ್ರು ನೋಡಿದ್ರೆ ಅವ್ನು ತಮ್ದಿರು, ನೀವು ನೋಡಿದ್ರೆ ಹೀಗೆ ಹೆಣ್ಮಕ್ಳ ಜೊತೆ ಮಾತಾಡ್ತಿದ್ದೀರಾ. ಇಬ್ರು ಅವನನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾರೆ. ಏನಕ್ಕೆ ಫ್ರಾಡ್ ಮಾಡೋದು ಕಲಿಬೇಕಾ ಅಂತ ಸೂರ್ಯ ಅನ್ಕೋತಿರ್ತಾನೆ. ಮತ್ತೆ ನಾನು ಕೂಡ ಮನೋಜ್ಗೆ ಹುಡುಗಿ ನೋಡ್ತಾನೆ ಇದ್ದೀನಿ, ಒಳ್ಳೆ ಕಡೆ ಸೆಟ್ ಆಗಬೇಕಲ್ವಾ ಅಂತ ಕೇಳ್ತಾಳೆ ಶಾಂತಿ. ಅದೆಲ್ಲ ಆಗುತ್ತೆ, ಅವ್ನ ಮದುವೆನ ಮೊದಲು ಮಾಡಿ ಮುಗಿಸ್ಬೇಕು, ಅದಾದ್ಮೇಲೆ ಬೇರೆ ವಿಷಯ ಅಂತಾರೆ ಲಕ್ಕಿ. ಬ್ರೋಕರ್ ಜೊತೆ ಮಾತಾಡಿ ಒಳ್ಳೆ ಹುಡುಗಿನ ನೋಡಿ ಮದುವೆ ಮಾಡೋದು ನೋಡು. ನೀನು ನೋಡ್ತೀಯಾ ಅಥವಾ ಹುಡುಗಿನ ನಾನೇ ಊರಲ್ಲಿ ನೋಡ್ಲಾ ಅಂತ ಕೇಳ್ತಾರೆ ಲಕ್ಕಿ. ಅತ್ತೆ ಇನ್ನು ಸ್ವಲ್ಪ ದಿನ ಹೋಗ್ಲಿ ಅತ್ತೆ ಅಂತಾಳೆ ಶಾಂತಿ. ಹಾಗೆಲ್ಲ ಬಿಡಬಾರ್ದೆ, ಇವರಿಬ್ರು ಬೇರೆ ಸರಿ ಇಲ್ಲ, ಯಾವಾಗ ಏನು ನಡೀತೋ ಏನೋ, ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು ಅಂತಾರೆ ಲಕ್ಕಿ. ಅಮ್ಮ ಎಲ್ಲನೂ ನಾನು ನೋಡ್ಕೋತೀನಿ, ನೀವು ಹೋಗಿ ರೆಸ್ಟ್ ಮಾಡಿ ಅಂತ ರಂಗನಾಥ್ ಅವರು ಹೇಳ್ತಾರೆ. ಅವರು ಮೇಲೆದ್ದು ತಿರುಗ್ತಿರೋವಾಗ ಶ್ರುತಿ ಮತ್ತೆ ಮೀನಾ ಓಡೋಗ್ತಾರೆ. ಏನೋ ಎಂತೋ ಈ ಮನೆಯಲ್ಲಿ ನಾನಿಲ್ಲ ಅಂದ್ರೆ ಏನೂ ಸರಿಯಾಗಿ ನಡೆಯಲ್ಲ, ಯಾವುದೂ ಸರಿ ಇಲ್ಲ ಅನ್ಕೊಂಡು ಲಕ್ಕಿ ರೂಮಿಗೆ ಹೋಗ್ತಾರೆ. ಲೇ ರವಿ, ಕೊನೆಗೂ ಲಕ್ಕಿ ಎದುರಿಗೆ ಇವ್ನು ಒಳ್ಳೆಯನಾಗ್ಬಿಟ್ಟ, ನಾವು ಕೆಟ್ಟೋರಾಗ್ಬಿಟ್ವಿ ಅಂತ ಸೂರ್ಯ ಹೇಳ್ತಾನೆ. ಲೇ ಅಜ್ಜಿ ಎದುರಿಗೆ ಸ್ವಲ್ಪ ನೋಡ್ಕೊಂಡು ಕಂಡ್ರು ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಸರಿನಪ್ಪ ಅಂತ ಸೂರ್ಯ ರವಿ ಮತ್ತೆ ಅದೇ ರೂಮ್ಗೆ ಹೋಗ್ತಿರ್ತಾರೆ. ಅಂತ ರಂಗನಾಥ್ ಅವರು ಹೇಳ್ತಾರೆ. ಸಾರಿನಪ್ಪ, ಆ ರೂಮ್ಗೆ ಹೋಗ್ಬೇಕಲ್ವಾ ಅಂತ ಸೂರ್ಯ ಮತ್ತೆ ರವಿ ಇನ್ನೊಂದು ರೂಮ್ ಕಡೆ ಓಡ್ ಬರ್ತಾರೆ. ಮನೋಜ್ ಊಟ ಮಾಡಿ ಮೊದಲು ಶೋರೂಮ್ಗೆ ಹೋಗು ಅಂತ ಶಾಂತಿ ಹೇಳ್ತಾಳೆ. ಈ ಕಡೆ ಮನೋಜ್ ಶೋರೂಮ್ನಲ್ಲಿ ಇರಬೇಕಾದ್ರೆ ಡ್ಯಾಡಿ ಅನ್ಕೊಂಡು ಕ್ರಿಶ್ ಬರ್ತಾನೆ. ರೋಹಿಣಿ ನೀನೇನಿಲ್ಲಿ, ಇವನೇನು ಕರ್ಕೊಂಡು ಬಂದಿದ್ದೀಯಾ ಅಂತ ಕೇಳ್ತಾನೆ ಮನೋಜ. ನೀವು ಕ್ರಿಶ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು, ಅದಕ್ಕೆ ಕರ್ಕೊಂಡು ಬಂದಿ ಅಂತಾಳೆ ರೋಹಿಣಿ. ನನ್ನೇನು ಇಲ್ಲಿ ಕೆಲಸ ಇಲ್ಲೇ ಇದ್ದೀನಾ, ನನಗೆ ತುಂಬಾನೇ ಕೆಲಸಗಳಿವೆ, ಇದು ಬಿಸ್ನೆಸ್ ನಡೆಯೋ ಜಾಗ ಅಂತಾನೆ, ಸ್ಟಾಫ್ ತಾನೇ ಪ್ರಾಡಕ್ಟ್ನ ಸೇಲ್ ಮಾಡೋದು, ಅವರೇನೆ ಬಿಲ್ಲಿಂಗ್ನು ನೋಡ್ಕೋತಾರೆ, ನೀವು ಸ್ವಲ್ಪ ಹೊತ್ತು ಬ್ರೇಕ್ ತಗೊಳ್ಳಿ ಅಂತಾಳೆ. ನೀವು ಕೂಡ ತುಂಬ ರಿಲ್ಯಾಕ್ಸ್ ಆಗಿರ್ತೀರಾ, ಕ್ರಿಶ್ ಇಲ್ಲೇ ಇರ್ತಾನೆ, ಅವನನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಈವ್ನಿಂಗ್ ಬಂದು ಕರ್ಕೊಂಡು ಹೋಗ್ತೀನಿ ಅಂತಾಳೆ. ಏನಂದ್ರೆ ಇವನನ್ನ ಇಲ್ಲೇ ಬಿಟ್ಟು ಹೋಗ್ತೀಯಾ, ಅದು ಈವ್ನಿಂಗ್ವರೆಗೂ? ಇವ್ನು ಏನು ಮಾಡ್ತಾನೆ ಇಲ್ಲಿ? ಸ್ವಲ್ಪ ದಿನ ಇವನನ್ನೆಲ್ಲ ನಾನು ನೋಡ್ಕೊಳಕ್ಕಾಗಲ್ಲ, ನೋ ಇಟ್ಸ್ ಪಾಸಿಬಲ್ ಅಂತಾನೆ ಮನೋಜ. ನನಗೆ ಶೋರೂಮಲ್ಲಿ ತುಂಬಾ ಕೆಲಸಗಳಿವೆ ಅಂತಿರುವಾಗ ರೋಹಿಣಿ, ನಾನು ಆಗಲೇ ಹೇಳಿದ್ನಲ್ಲ ನೀವು ಅವನ ಜೊತೆ ಟೈಮ್ ಸ್ಪೆಂಡ್ ಮಾಡಲೇಬೇಕು ಅಂತಾಳೆ. ಸರಿ ಇನ್ನೊಂದು ದಿನ ನಾನು ಅವನನ್ನ ಹೊರಗಡೆ ಎಲ್ಲ ಕರ್ಕೊಂಡು ಹೋಗ್ತೀನಿ, ಶೋರೂಮ್ ಕೆಲಸನೆಲ್ಲ ಬಿಟ್ಟು ಇವನನ್ನ ಈಗ ನಾನು ನೋಡ್ಕೊಳಕ್ಕಾಗಲ್ಲ ಅಂತಾನೆ ಮನೋಜ. ಮನೋಜ್ ಸ್ವಲ್ಪ ಬನ್ನಿ ಅಂತ ಸೈಡಿಗೆ ಕರೀತಾಳೆ. ಮನೋಜ ಎದ್ದು ಬರ್ತಾನೆ. ಮನೋಜ್ ನಾನು ಹೇಳಿದ್ನೆಲ್ಲನೂ ಸರಿಯಾಗಿ ಕೇಳಿಸ್ಕೊಳ್ಳಿ, ನಾನು ಡಿವೋರ್ಸ್ ಪೇಪರ್ ಮೇಲೆ ಸೈಟ್ ಮಾಡಬೇಕಾ ಬೇಡವಾ ಅಂತಾಳೆ. ಮಾಡಬೇಕು ಅಂತಾನೆ. ಹಾಗಾದ್ರೆ ನಾನು ಹೇಳಿದ್ದನ್ನ ನೀವು ಕೇಳಲೇಬೇಕು ಅಂತಾಳೆ ರೋಹಿಣಿ. ಇವತ್ತು ನೀವು ಕೃಷ್ಣ ನೋಡ್ಕೊಳ್ಳಿ, ಅವನ ಜೊತೆ ನೀವು ಚೆನ್ನಾಗಿರ್ಬೇಕು. ಅವಳಾಗಂತಿರುವಾಗ ನೀನು ಹೇಳ್ತಿರೋದು ನೋಡಿದ್ರೆ ನನ್ನೇನಾದ್ರು ರಿಟರ್ನ್ ಮಾಡ್ತಿದ್ಯಾ ಅನಿಸ್ತಿದೆ ರೋಹಿಣಿ. ಮನೋಜ್ ಆಗಂತಿರುವಾಗ ನಾನು ಹಂಗೆ ಅನ್ಕೊಂಡಿಲ್ಲ, ನೀವು ಹಾಗೆ ಅನ್ಕೊಂಡ್ರೆ ಅದಕ್ಕೆ ನಾನು ಜವಾಬ್ದಾರಿ ಅಲ್ಲ,
ರೋಹಿಣಿ ಆಗಂತಿರುವಾಗ ಖಂಡಿತ ಅವನನ್ನ ಇಲ್ಲಿ ಬಿಟ್ಟೋಗ್ತಿದ್ಯಾ ಅಂತ ಕೇಳ್ತಾನೆ ಮನೋಜ. ಹೌದು ಕ್ರಿಶ್ ಇವತ್ತು ಫುಲ್ ಡೇ ನಿಮ್ಮ ಜೊತೆನೇ ಇರ್ತಾನೆ. ನೀವೇ ಮನೋಜ್ ಅವನನ್ನ ನೋಡ್ಕೋಬೇಕಾಗಿರೋದು. ಅವನಿಗೆ ಮೆಂಟಲಿ ಒಂದು ಕಾನ್ಫಿಡೆಂಟ್ ಬರಬೇಕು. ಅವನಿಗೆ ನನಗೋಸ್ಕರ ಎಲ್ಲರೂ ಇದ್ದಾರೆ ಅಂತ ಅನ್ನಿಸ್ಬೇಕು. ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿರೋದು. ಹಾಗಲ್ಲ ಅಂತ ಹೇಳ್ಬಿಡಿ, ನಾನು ಕರ್ಕೊಂಡು ಹೋಗ್ತೀನಿ, ಆಮೇಲೆ ಸೈನ್ ಮಾಡು ಅದು ಇದು ಅಂದ್ಕೊಂಡು ನನ್ನ ಹತ್ರ ಬರಬಾರ್ದು ಅಂತಾಳೆ. ರೋಹಿಣಿ ಕರ್ಕೊಂಡು ಹೋಗೋ ಥರ ನಾಟಕ ಮಾಡ್ತಿರೋವಾಗ ಇರು ನಾನು ನೋಡ್ಕೋತೀನಿ ಸಾಕಾ, ನೀನು ಹೋಗಿದ್ದು ಆದಷ್ಟು ಬೇಗ ಬಂದ್ಬಿಡು ಅಂತಾನೆ ಮನೋಜ. ಗುಡ್, ಕೃಷ್ಣ ಚೆನ್ನಾಗಿ ನೋಡ್ಕೊಳ್ಳಿ. ಏನೋ ನಾನು ಬಿಟ್ಟೋದೆ ಅಂತ ನನ್ನ ಮೇಲಿರೋ ಕೋಪನ ಅವನ ಮೇಲೆ ತೋರಿಸ್ಬೇಡಿ. ಅವನ ಮನಸ್ಥಿತಿ ಸರಿ ಹೋಗ್ಲಿ ಅಂತ ಅವನನ್ನ ಇಲ್ಲಿ ಕರ್ಕೊಂಡು ಬಂದು ಬಿಡ್ತಿರೋದು. ನೀವು ಕೂಡ ಅವನನ್ನ ಹರ್ಟ್ ಮಾಡಕ್ ಹೋಗ್ಬೇಡಿ. ರೋಹಿಣಿ ಆಗಂತಿರೋವಾಗ ಎಲ್ಲರೂ ಸೇರಿ ನನ್ನನ್ನು ಹರ್ಟ್ ಮಾಡ್ತಿರೋದು ಅಂತಾನೆ ಮನೋಜ. ಸರಿ ನೀನೇನು ಭಯಪಡ್ಬೇಡ, ನಾನು ನೋಡ್ಕೋತೀನಿ, ನೀನು ಹೋಗಿ ಆದಷ್ಟು ಬೇಗ ಬಂದ್ಬಿಡು ಅಂತಾನೆ. ಕ್ರಿಶ್ ಡ್ಯಾಡಿ ಜೊತೆ ಗುಡ್ ಬೈ ತರ ಇರಬೇಕು. ನಿನ್ಗೇನಾದ್ರೂ ಬೇಕು ಅಂದ್ರೆ ಡ್ಯಾಡಿ ಹತ್ರನೇ ಕೇಳು ಹಾಗಂತ ರೋಹಿಣಿ ಹೇಳ್ತಾಳೆ. ಸರಿ ಮಮ್ಮಿ ಅಂತ ಕ್ರಿಶ್ ಹೇಳ್ತಾನೆ. ಬಾಯ್ ಅಂತ ಕ್ರಿಶ್ ಹೇಳಿ ಮನೋಜ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಗ್ತಾಳೆ. ಏನ್ ಬಾಸ್ ಇದು, ನಿಮ್ಮನ್ನ ಬೇಬಿ ಸೀಟರ್ ಮಾಡೋಗ್ತಿದಾರಲ್ಲ ಅಂತ ಛಾಯ ಕೇಳ್ತಾಳೆ. ಎಲ್ಲ ನನ್ನ ಹಣೆ ಬರ ಆಗಿದೆ ಅಂತ ಹೇಳ್ತಾನೆ ಮನೋಜ. ಇಲ್ಲಿ ಬಾರೋ ಅಂತ ಕೃಷ್ಣ ಮನೋಜ ಕರೀತಾನೆ. ಬರಲ್ಲ ಅಂತಾನೆ ಕ್ರಿಶ್. ಬರಲ್ವಾ ಯಾಕೆ ಅಂತ ಕೇಳ್ತಾನೆ. ನಿಮ್ ಕಂಡ್ರೆ ನನ್ಗೆ ಇಷ್ಟ ಇಲ್ಲ, ನಾನು ಇಲ್ಲೇ ಇರ್ತೀನಿ ಅಂತಾನೆ ಕ್ರಿಶ್. ಏನೋ ನಾನು ನಿನ್ಗೆ ಇಷ್ಟ ಆಗ್ತಿಲ್ವಾ? ಸರಿ ನಿನಗೆ ನಾನು ಇಷ್ಟ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅದನ್ನ ಮೊದಲು ಹೇಳು ಅಂತಾನೆ. ಆಗ ಕ್ರಿಶ್ ನಾನು ಏನ್ ಕ್ವಶನ್ ಕೇಳಿದ್ರು ಆನ್ಸರ್ ಮಾಡ್ತೀರಾ ಅಂತ ಕೇಳ್ತಾನೆ. ಕೇಳಿದ್ರು ತಾನೇ ಆಗೋದು, ಮೊದಲು ಹೇಳು ಅಂತಾನೆ ಮನೋಜ. ನಾನು ಕೇಳೋ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ಕೊಡಬೇಕು. ಹಾಗೇನಾದ್ರು ಉತ್ತರ ಕೊಟ್ಟರೆ ನೀವು ಗುಡ್, ಸರಿಯಾದ ಉತ್ತರ ಕೊಡಲಿಲ್ಲ ಅಂದರೆ ನೀವು ಬ್ಯಾಡ್ ಅಂತಾನೆ ಕ್ರಿಶ್. ಅಷ್ಟೇ ತಾನೇ, ನನ್ನನ್ನೇ ಪ್ರಶ್ನೆ ಮಾಡ್ತೀಯಾ? ಚೋಟುದ್ದ ಇಲ್ಲ ನೀನು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಕೊಡೋಕ್ಕಾಗಲ್ವಾ? ಸರಿ ಕೇಳು, ಉತ್ತರ ಕೊಡ್ತೀನಿ ಅಂತಾನೆ. ಬಾಸ್ ನಿಜವಾಗ್ಲೂ ಉತ್ತರ ಕೊಡ್ತೀರಾ ಅಂತ ಛಾಯ ಕೇಳ್ತಾಳೆ. ಇವನೇನು ನೀಟ್ ಎಕ್ಸಾಮ್ ಬರೆಯೋ ಥರ ಪ್ರಶ್ನೆಗಳನ್ನ ಕೇಳ್ತಿದ್ದಾನ? ಚಿಕ್ಕ ಹುಡುಗ ತಾನೆ, ಅಂಥ ಪ್ರಶ್ನೆಗಳನ್ನ ಏನು ಕೇಳ್ಬಿಡ್ತಾನೆ ಇವನು? ಉತ್ತರ ಕೊಟ್ರಾಯ್ತು ಅಂತಾನೆ ಮನೋಜ. ಸರಿ ಕೇಳೋ ಅಂತಿರೋವಾಗ ಒಂದು ರೂಮ್ ಇರುತ್ತೆ, ಆದರೆ ಆ ರೂಮ್ಗೆ ಡೋರ್ ಆಗಲಿ ವಿಂಡೋ ಆಗಲಿ ಯಾವುದೂ ಇರಲ್ಲ. ಅದು ಯಾವ ರೂಮು ಅಂತ ಕೇಳ್ತಾನೆ. ಅವನಾಗಂತಿರುವಾಗ ಲೇ ಇದೇನು ಪ್ರಶ್ನೆನೋ ಇದು ಹಾಗಂತ ಮನೋಜ್ ಕೇಳ್ತಾನೆ. ಮತ್ತೆ ಉತ್ತರ ಕೊಡಿ ಮತ್ತೆ ಹಾಗಂತ ಕ್ರಿಶ್ ಹೇಳ್ತಾ ಇರ್ತಾನೆ. ಈ ಕಡೆ ಸೂರ್ಯ ಮೀನಾ ಇಬ್ರು ಮಾಡಿ ಮೇಲೆ ಹೋಗಿ ನಗ್ತಾ ತಬ್ಕೊಂಡು ಮಾತಾಡ್ತಿರೋದನ್ನ ಲಕ್ಕಿ ನೋಡ್ಬಿಡ್ತಾರೆ. ಲೇ ಸೂರ್ಯ ಮೀನಾ ಇಲ್ಲೇನೋ ಮಾಡ್ತಿದ್ದೀರಾ? ಮದುವೆ ಆಗದೆ ಇರೋ ಹುಡುಗನ ಜೊತೆ ಈ ಥರ ಒಟ್ಟಿಗೆ ಇರೋದು ತಪ್ಪು ಅಂತ ಗೊತ್ತಿಲ್ವಾ ನಿಮಗೆ? ಈ ರೀತಿ ಒಬ್ರಿಗೊಬ್ರು ತಪ್ಕೊಂಡು ನಿಂತಿದ್ದೀರಲ್ಲ, ನಾಚಿಕೆ ಆಗಲ್ವಾ ಅಂತ ಕೇಳ್ತಾರೆ. ಯಾಕೆ ನೀವಿಬ್ರು ಇಲ್ಲಿ ಬಂದಿದ್ದೀರಾ ಅಂತ ಲಕ್ಕಿ ಪ್ರಶ್ನೆ ಮಾಡ್ತಾರೆ. ಹಾಗೇನೆ ರಂಗನಾಥ್ ಅವ್ರ ಹತ್ರ ಬಂದು ಮನೆಯವ್ರಿಗೆ ಗೊತ್ತಿಲ್ಲದಿರೋ ಹಾಗೆ ಇಬ್ಬರು ಹೋಗಿ ಮಾತಾಡ್ಕೋತಿದ್ರು. ನಾವು ಇದನ್ನ ಹೀಗೆ ಬಿಡಬಾರ್ದು ಹಾಗಂತ ಲಕ್ಕಿ ಹೇಳ್ತಿರೋವಾಗ ಸರಿನಮ್ಮ ನಾನು ಕರೆದು ವಿಚಾರಿಸ್ತೀನಿ ಅಂತ ರಂಗನಾಥ್ ಅವರು ಹೇಳ್ತಾ ಇರ್ತಾರೆ. ಮಾತಾಡೋದು ಮಾತ್ರ ಅಲ್ವೋ ರಂಗ, ಇಬ್ರಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ನಾನು ಈಗಾಗಲೇ ನಿರ್ಧಾರ ಮಾಡಿಬಿಟ್ಟೆ ಅಂತ ಲಕ್ಕಿ ಹೇಳ್ತಾರೆ. ಶ್ರುತಿ ಮತ್ತೆ ರವಿ ನಗ್ತಾ ಇರ್ತಾರೆ. ರಂಗನಾಥ್ ಅವರು ಪೇಚು ಸಿಕ್ಕಾಕೊಂಡು ಕಣ್ ಬಿಡ್ತಾ ಇರ್ತಾರೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.